ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಕಿಚನ್ ಆ್ಯಂಡ್ ಕ್ರಾಫ್ಟ್ ಚಾನಲ್ ಫ್ರೆಂಡ್ಸ್. ಇವತ್ತು ನಾವು ಕೆಸುವಿನ ಎಲೆಯ ಪತ್ರೊಡೆ ಮಾಡುವ ವಿಧಾನ ನೋಡೋಣ ಫ್ರೆಂಡ್ಸ್. ಬನ್ನಿ. ಮೊದಲು ಕೆಸುವಿನ ಎಲೆಗಳನ್ನು ಚೆನ್ನಾಗಿ ತೊಳೆದು ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿಕೊಳ್ಳಿ ಫ್ರೆಂಡ್ಸ್. ಈ ಥರ ಕತ್ತರಿಸಿಕೊಳ್ಳಿ. ಬಾಳೆ ಎಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಫ್ರೆಂಡ್ಸ್. ದೋಸೆ ಅಕ್ಕಿಯನ್ನು ಸುಮಾರು 4 ಗಂಟೆಗಳ ಕಾಲ ನೆನೆಸಿಡಿ. ನೆನೆಸಿಟ್ಟ ಅಕ್ಕಿಯನ್ನು ಜಾರಿಗೆ ಹಾಕಿಕೊಳ್ಳಿ. ಒಂದು 10 ಒಣಮೆಣಸನ್ನು ಹಾಕಿ ಲಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು, 1 ಟೇಬಲ್ ಸ್ಪೂನ್ ಅರಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಫ್ರೆಂಡ್ಸ್. ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿ ಕತ್ತರಿಸಿದ ಕೆಸುವಿನ ಎಲೆಗಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಫುಲ್ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಫುಲ್ ಕೋಟ್ ಆಗಬೇಕು ಎಲೆಗೆ. ಬಾಳೆ ಎಲೆಯ ಮೇಲೆ ಈ ಮಿಶ್ರಣವನ್ನು ತೆಳುವಾಗಿ ಹಚ್ಚಿ ಎಲೆಯನ್ನು ಮಡಿಚಿಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮಡಿಚಿ ಇದನ್ನು ಸ್ಟೀಮರ್ನಲ್ಲಿ 1 ಗಂಟೆಗಳ ಕಾಲ ಬೇಯಿಸಿಕೊಳ್ಳಿ ಫ್ರೆಂಡ್ಸ್. ನಾನು ಎಲ್ಲ ಹಿಟ್ಟನ್ನು ಈ ಥರ ಮಾಡಿ ಸ್ಟೀಮರ್ ಮೇಲೆ ಇಟ್ಟಿದ್ದೀನಿ. 1 ಗಂಟೆಗಳ ಕಾಲ ಬೇಯಿಸಿಕೊಳ್ಳಿ ಫ್ರೆಂಡ್ಸ್. ಬೇಯಿಸಿ ನಂತರ ಸ್ವಲ್ಪ ತಣ್ಣಗಾಗಲು ಬಿಟ್ಟು ಪತ್ರೊಡೆಯನ್ನು ಈ ರೀತಿ ತುಂಡುಗಳಾಗಿ ಕತ್ತರಿಸಿಕೊಳ್ಳಿ ಫ್ರೆಂಡ್ಸ್. ನಂತರ ಮಸಾಲೆಗಾಗಿ ಕೆಂಪು ಮೆಣಸು ಒಂದು 10 ಹಾಕಿ, ಸ್ವಲ್ಪ ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆ, 1 ಈರುಳ್ಳಿ, ಒಂದು 4-5 ಎಸಳು ಬೆಳ್ಳುಳ್ಳಿ ಮತ್ತು ತುರಿದ ತೆಂಗಿನಕಾಯಿ ಹಾಕಿ ಸ್ವಲ್ಪ ನೀರಿನೊಂದಿಗೆ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ ಫ್ರೆಂಡ್ಸ್. ಈ ಮಸಾಲೆಯನ್ನು ಒಂದು ಪಾತ್ರೆಗೆ ಹಾಕಿ ಇಷ್ಟು ತೆಳು ಆಗಬೇಕು ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕುದಿ ಬರುವವರೆಗೆ ಬೇಯಿಸಿ ಫ್ರೆಂಡ್ಸ್. ಕುದೀತಾ ಇದೀಗ. ಒಮ್ಮೆ ಫಸ್ಟ್ ಫುಲ್ ಕುದೀಲಿ ಫ್ರೆಂಡ್ಸ್. ಈಗ ನಾವು ಪತ್ರೊಡೆಯನ್ನು ತುಂಡುಗಳನ್ನಾಗಿ ಮಾಡಿದ್ದನ್ನು ಸೇರಿಸಿ ಸ್ವಲ್ಪ ಹೊತ್ತು ಬೇಯಿಸಿಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಕೊಡಿ. ಈ ಮಸಾಲೆ
ಪತ್ರೊಡೆಗೆ ಫುಲ್ ಕೋಟ್ ಆಗಬೇಕು. ಈಗ ಆಗಿದೆ ಫ್ರೆಂಡ್ಸ್, ರೆಡಿ ಆಗಿದೆ. ಕೊನೆಯಲ್ಲಿ ಒಂದು ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ, ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್, ಮತ್ತು ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಮತ್ತು ಪತ್ರೊಡೆಗೆ ಸೇರಿಸಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಯಾದ ಕೆಸುವಿನ ಎಲೆಯ ಪತ್ರೊಡೆ ರೆಡಿಯಾಗಿದೆ ಫ್ರೆಂಡ್ಸ್. ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್.